ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಬನ್ನಿ, ನಾನಿವತ್ತಿನ ವ್ಲಾಗಲ್ಲಿ ನಿಮಗೆ ರವೆ ಉಂಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನಿವತ್ತು 2 ಸಿಹಿ ತಿಂಡಿನ ಮಾಡ್ತಾಯಿದ್ದೀವಿ. ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಮೊದಲನೇದಾಗಿ ರವೆ ಉಂಡೆ, ಇನ್ನೊಂದು ಬಂದು ಗಿಣ್ಣು ಮಾಡ್ತಾಯಿದ್ದೀವಿ. ಅದನ್ನ ಎರಡನ್ನೂ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲಿಗೆ ನಾವಿಲ್ಲಿ ಮಾಡ್ತಾ ಇರುವಂಥ ಸ್ವೀಟ್ ಬಂದು ಗಿಣ್ಣಿಗೆ ಬೇಕಾಗಿರುವಂಥದ್ದು ಬಿಳಿ ರವೆ, ಅಂದರೆ ಮೀಡಿಯಮ್ ರವೆನ ನಾವು ಸ್ವಲ್ಪ ಬೆಚ್ಚಗೆ ಹುರ್ಕೋತಾ ಇದ್ದೀವಿ. ಅದಾದಮೇಲೆ ಇದು ಮುದ್ದೆಗೆ ಅಂತ ಇಟ್ಟಿದ್ದು ನೀರು, ಮತ್ತು ಕಡಲೆ ಹಿಟ್ಟನ್ನು ನಾವು ಮಾಮೂಲಿ ರೆಡಿನೇ ಸಿಗುತ್ತೆ, ಸೊ ಅದನ್ನು ಮಾತ್ರ ಯೂಸ್ ಮಾಡಬಾರ್ದು. ನಾವು ಯಾವಾಗಲೂ ಯೂಸ್ ಮಾಡಬೇಕಾಗಿರೋದು ಕಡಲೆನ ತಂದು ಪುಡಿ ಮಾಡ್ಕೋಬೇಕು. ನಮ್ಮ ಅತ್ತೆ ಆಲ್ರೆಡಿ ಹಾಲಿಟ್ಟು ಕುದಿಸ್ತಾ ಇದ್ದರು. ಅದಕ್ಕೆ ಅವಲಕ್ಕಿ ಮತ್ತು ಕಾಯಿ ತುರಿನ ಮತ್ತು ಬೆಲ್ಲ ಕೂಡ ಜಜ್ಜಿ ಹಾಕಿದರು. ನಾವಿಲ್ಲಿ ಉಂಡೆ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀವಿ, ಅಂದರೆ ಅರ್ಧ kg. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ತಿರಿತಾನೆ ಇರಬೇಕು. ಇದನ್ನು ಅದೇ ಕಡಲೆಲ್ಲೇ ತಾನೇ ನೀವು ಮಾಡಿರೋದು? ಕಡಲೆಲ್ಲಲ್ವ ಪುಡಿ ಮಾಡೋದು? ನೋಡಿ, ಗಂಟಾಗದೆ ಅದ ರೀತಿ ತಿರಿಬೇಕು ಚೆನ್ನಾಗಿ. ಅಯ್ಯೋ, ನಮ್ಮ ಇತ್ತು ನೆಡಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ, ಆ ಲೆವೆಲಿಗೆ ಟಾರ್ಚರ್ ಕೊಡ್ತಾನೆ ನೋಡಿ.
ಆಗಲೇ ಸೀದೈತೈತೆ ನೋಡಿ. ಸಣ್ಣ ಉರಿಲಿ ಮಾಡ್ಕೋಬೇಕಲ್ವ ಆದಷ್ಟು. ಸಣ್ಣ ಉರಿಲಿ ಹಾಕ್ತೀರ. ಅದು ಓಕೆ. ಆಫ್ ಮಾಡಿದ್ರಲ್ಲ ಬಿಡಿ. ಬಿಸಿ ಗಂಡ ಹತ್ಕೊಬಿಟ್ರೆ ಬಿಸಿ ಆಗಲ್ಲ ಪಾತ್ರೆ. ಮತ್ತೀಗ ಬಿಸಿ 6 ಗಂಟೆನೂ ಇದು ಮಾಡ್ತಾನೆ ಇರ್ಬೇಕಾ? ಉಳಿತೀನಿ. ಆಮೇಲೆ ಸ್ವಲ್ಪ ಆರಿದ ಮೇಲೆ ಹಾಲು ಹಾಕ್ಬಿಟ್ಟು ಉಂಡೆ ಕಟ್ಟದ. ಅದು ಹಾಲು ಹಾಕೊಂಡು ಎಷ್ಟು ಬೇಕೋ ಅಷ್ಟು ಅಲ್ಲ. ನೋಡ್ಕೊ ಹಾಲು ಹಾಕಿದ್ರೆ ಉಂಡೆ ಕಟ್ಟಕ್ಕೆ ಹೆಂಗೆ ಬರ್ತದೆ, ಅಡಿಗೆ ಉಂಡೆ ಕಟ್ಟಕ್ಕೆ ಹೆಂಗೆ ಬರ್ತದೆ. ಮತ್ತು ಹಾಲೇನಕ್ಕೆ ಹಾಕ್ಬೇಕು? ಇದು ಬಿಸಿ ಆದಮೇಲೆ ಉಂಡೆ ಆಯ್ತದಲ್ಲ ಇದು. ಹಾಲು ಹಾಕಿದ್ರೆ ಸ್ವಲ್ಪ ಮಿದುವಾಗಿ ಬರುತ್ತೆ ಅಂತನಾ? ಆಮೇಲೆ ಕೆನೆ ತೆಗೆದ್ಬಿಟ್ಟಾಗೆ. ಮಂಡದ ಕಂಡಿಲ್ವಾ? ಚೆನ್ನಾಗಿದೆಯಾ? ಗೋಡಂಬಿ ದ್ರಾಕ್ಷಿ ತರಕ್ಕೆ ಹೋದವ ಬರಲೇ ಇಲ್ಲ. ಇನ್ನೂ ಸ್ವಲ್ಪ ಇರಬೇಕಾ? ಇದು ಕಾಲು ಪಾಯಸ ಚೆನ್ನಾಗಿರುತ್ತಾ? ಹಾಂ, ತುಪ್ಪ ಅದು ಕಚ್ಕ ತಿನ್ನದ? ಗೊತ್ತಾ ನೋಡಿ ನೀವು. ಬಿಡಿ ಸಾಕು. ಬೇಕು ಕಟ್ಟೋದಕ್ಕೆ ಹಾಕೋದು. ಮತ್ತೆ ಹಂಗೆ ಮಾಡಿಬಿಟ್ಟು ಬಿಟ್ಬಿಡಿ. ನೇನಿಲ್ಲಿ ಸ್ವಲ್ಪ ಹೊತ್ತು. ಇಲ್ಲೊಂದು ಸ್ವಲ್ಪ ಐತೆ ನೋಡಿ, ಎತ್ಕಡೆ. ಸಾಕಲ್ವಾ? ಇಷ್ಟು ಕಟ್ಟಿ ಸಾಕು. ಮತ್ತೆ ನೋಡಿ ಹೆಂಗೆ ಕಟ್ತವ್ರೆ ಮುದ್ದೆ ಥರ. ಎರಡೆರಡು ತಿನ್ನೋರು ಒಂದೊಂದೇ ತಿಂದೆ ಅಂತ. ಈ ಕಡೆ ಒಂದ್ಸತಿ ಎತ್ತು ಬಾಯಿಗೆ ಇಟ್ಕೊತಾರೆ. ಅತ್ತ ಗೋಡಂಬಿ ದ್ರಾಕ್ಷಿನೇ ಹಾಕ್ಲಿಲ್ಲ. ಎಲ್ಲಿದ್ದು ಗೋಡಂಬಿ ತರದಾರವ? ದ್ರಾಕ್ಷಿ ಹಾಕ್ತೀನಿ ಅಂದ್ರಲ್ಲ. ದ್ರಾಕ್ಷಿ ಅಂತ ಗೋಡಂಬಿ ದ್ರಾಕ್ಷಿ ಖಾಲಿ ಆಗಿರೋದ್ರಿಂದ ಅದೆರಡು ಮಿಕ್ಸ್ ಮಾಡಿಬಿಟ್ಟಿದ್ದೀವಿ ಫ್ರೆಂಡ್. ಅದು ಹಾಕ್ಬೇಕಿತ್ತು ಚೆನ್ನಾಗಿರೋದು.
ದ್ರಾಕ್ಷಿ ಇತ್ತಲ್ಲ, ಬರೀ ದ್ರಾಕ್ಷಿನೇ ಹಾಕ್ಬೇಕಿತ್ತು. ನಮ್ಮನೆ ಫಸ್ಟ್ ಅಕ್ಕಿ ನೋಡಿ ನೋಡಿ, ನಾನು ಕಟ್ಟಿರೋವೆಲ್ಲ ಸಣ್ಣ ಸಣ್ಣವು, ಮತ್ತೆ ಕಟ್ಟಿರೋದೆಲ್ಲ ಎರಡೆರಡು ಉಂಡೆ ಒಂದೊಂದೇ ತಿಳ್ಕೊಂಡಿರ್ಲಿ. ನೀವು ಅಲ್ಲಿಸ್ಲಿಲ್ಲ ಅಂದ್ರೆ ಉಳ್ಕಲಾಗ್ಬಿಡತ್ತೆ. ನನಗೆ ನಮ್ಮ ಮ್ಯಾಮು ಹೇಳಿದ್ರೆ ಮತ್ತೆ ಡಾಕ್ಟರು ಹೇಳಿದ್ದಾರೆ ಟೈಮ್ ಸಲ್ಲೂಸ್ಬೇಕು ಅಂತ. ಮಾರ್ನಿಂಗ್ ಒಂದ್ಸಲ ಮತ್ತೆ ಊಟ ಮಾಡ್ಕೊಂಡ್ಸಲ ಅಲ್ಲೂಸ್ಬೇಕು. ನೀವು ಅಲ್ಲೂಸಿ ಉಳ್ಕಲಾರ್ದ್ರಿಂದ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಅಲ್ಲೆಲ್ಲ ಬಿದ್ದೋಗ್ಬಿಟ್ಟವೆ. ಅಲ್ಲೂಸುತ್ತೀರ ಅಲ್ವಾ ನೀವು 2 times. Add a phone. Hello, just another 16. Bye. Bye. Later.